ಸ್ನೇಹಿತರೆ ನಮಸ್ಕಾರ. ನಾನು ಪ್ರಭುಲಿಂಗ್ ಕೀಣ್ಗಿ. ಇವತ್ತು ಇನ್ನೊಂದು ವಿಡಿಯೋ ತೊಗೊಂಡು ಬರ್ತಾಯಿದ್ದೇನೆ. ಮೊನ್ನೆ ಪತ್ರಿಕೆಯಲ್ಲಿ ರಂಗಭೂಮಿ ಪದವೀಧರರು ಬಗ್ಗೆ ಒಂದು ಲೇಖನ ವರದಿ ಬಂದಿತ್ತು. ಅದರಲ್ಲಿ ಈ ಶಿಕ್ಷಕರನ್ನ 15,000 ಶಿಕ್ಷಕರನ್ನ ಕರ್ನಾಟಕ ಸರ್ಕಾರದ ಶಾಲಾ ಮತ್ತು ಶಿಕ್ಷಣ ಇಲಾಖೆ ನೇಮಕ ಮಾಡಿಕೊಳ್ತಾ ಇದೆ. ಅದರಲ್ಲಿ ರಂಗ ಶಿಕ್ಷಕರ ಬಗ್ಗೆ ಯಾವುದೇ ಪ್ರಸ್ತಾಪ ಇಲ್ಲ. ರಂಗ ಶಿಕ್ಷಕರು ಒಂದು ಅತಂತ್ರ ಸ್ಥಿತಿಯಲ್ಲಿದ್ದಾರೆ ಅಂತ ವರದಿ ಬಂತು. ಸೊ ಅದನ್ನು ನೋಡಿ ಒಂದು ಎರಡು ಮಾತುಗಳನ್ನ ಹೇಳಬೇಕಂತ ಅನ್ನಿಸ್ತು. 2007-8ರಲ್ಲಿ ಎರಡನೇ ಒಂದು ಹಂತದ ನೇಮಕಾತಿ ಕರ್ನಾಟಕ ಶಿಕ್ಷಣ ಇಲಾಖೆ ಸರ್ಕಾರ ಮಾಡಿಕೊಂಡಿತ್ತು. ಅದಕ್ಕಿಂತ ಮೊದಲು ಒಂದು ಸಾರಿ ಆಗಿತ್ತು. ಅದರಲ್ಲಿ ಒಂದು 4-5 ಜನ ಶಿಕ್ಷಕರು, ಯಾರು ಜನಿ ಸರು, ಆಮೇಲೆ ಶಶಿಧರ್ ಬಾರಿಘಾಟು, ಆ ಥರದ್ದು ದಾಮೋದರ ಸರ್ ಅವರು ಅಂಥವ್ರು 4-6 ಜನ ಶಿಕ್ಷಕರಿದ್ದರು. ಎರಡನೇ ಹಂತದ ಶಿಕ್ಷಕರು 60 ಜನರಿತ್ತು. ಮತ್ತು 40 ಜನರಿಗೆ 2007-8ರಲ್ಲಿ ಮಾಡಿಕೊಂಡಿತ್ತು. ಅದಾದ ನಂತರ ಇಲ್ಲಿವರೆಗೆ ಹಲವಾರು ಬಾರಿ ನಾವು ಹೋರಾಟ ಮಾಡಿದ್ರೂ ಕೂಡ ಏನು ಅದರ ಪ್ರತಿಫಲ ಸಿಕ್ಕಲಿಲ್ಲ. ಮತ್ತು ನಾವೆಲ್ಲ ಓದಿದ ನಾಟಕ ಶಾಲೆ ನೀನಾಸಂ ಇರೋದು ಶಿವಮೊಗ್ಗದಲ್ಲಿ. ಮತ್ತು ಶಿಕ್ಷಣ ಮಂತ್ರಿ ಮೊದಲಾಗಿರೋರು ನಾವು ಜಾಸ್ತಿ ಬೇಡಿಕೆ ಇಟ್ಟಿದ್ದು ವಿಶ್ವೇಶ್ವರ ಹೆಗಡೆ ಸಾಹೇಬರು ಇದ್ದರು. ಅವರು ಉತ್ತರ ಕನ್ನಡದವರು. ಅವ್ರ ಅವಧಿಯಲ್ಲಿ ಆಗಿತ್ತು ಅದು BJP ಸರ್ಕಾರದಲ್ಲಿ. ಅದಾದ ನಂತರ ಕಿಮ್ಮನೆ ರತ್ನಾಕರ್ ಅಂತ ಹೇಳಿ ಶಿಕ್ಷಣ ಮಂತ್ರಿಗಳಿದ್ದರು. ಅವರು ಶಿವಮೊಗ್ಗ ಜಿಲ್ಲೆ. ಅವರು ನೀನಾಸಂ ಬಗ್ಗೆ ಗೊತ್ತಿರೋರು, ಸುಮಾರು ಸರಿ ನೀನಾಸಂ ಅಲ್ಲೆಲ್ಲ ಹೋಗಿ ಓಡಾಡಿ ಬಂದಿರೋರು. ಮತ್ತು ಅದು ಆಮೇಲೆ ಈಗಿರೋ ಮಧು ಬಂಗಾರಪ್ಪನವರು, ಅವರು ಸಾಗರ ಬಂಗಾರಪ್ಪನವರು ಮತ್ತು ಏನು ಕ್ಷೇತ್ರ ಶಿವಮೊಗ್ಗ, ಸ್ಪೆಷಲಿ ಸಾಗರ. ಮತ್ತು ಅದು ನಮ್ಮ ಸ್ಕೂಲ್ ಇರೋದು ಸಾಗರ ತಾಲೂಕಿಗೆ. ಅವರು ಕೂಡ ಅಲ್ಲಿ ಸ್ಥಳೀಯರೇ ಅಂತ ಹೇಳ್ಬೋದು. ಆದರೆ ಅವ್ರಿಗೂ ಹಲವು ಬಾರಿ ಮನವಿ ಸಲ್ಲಿಸಾಗಿದೆ. ಆದರೆ ಅದರ ಬಗ್ಗೆ ಯಾವ ಒಂದು ಕ್ರಮವನ್ನು ತೆಗೆದುಕೊಂಡಿಲ್ಲ ಅಂತಕ್ಕಂಥದ್ದು ಈ ಒಂದು ನೇಮಕಾತಿಯಾದ ಸೂಚನೆ ಮತ್ತು ಈ ಒಂದು ಪಟ್ಟಿ ನೋಡಿದಾಗ ಗೊತ್ತಾಗ್ತಾಯಿದೆ. ಸೊ ಒಂದು ಕಡೆ ಸುಮಾರು ಹೋರಾಟವನ್ನು ಮಾಡಿದ್ವಿ. ಈಗ ಎಷ್ಟು ಅಂತ ಹೋರಾಟ ಮಾಡೋದು ಅಂತ ಎಲ್ಲರೂ ಅವ್ರವ್ರ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಈಗ ಹೋರಾಟಗಳು ಮಾಡೋಕ್ಕೆ ಮತ್ತು ಲೆಟ್ರ್ ಕೊಡೋಕ್ಕೂ ಯಾರೂ ಆಸಕ್ತಿ ಇಲ್ದಂಗೆ ಆಗಿದೆ. ಇಂಥ ಒಂದು ಸಮಯದಲ್ಲಿ ಮತ್ತು ಈ ಶಿಕ್ಷಕರ ಒಂದು ನೇಮಕಾತಿ ನಡೀತಾ ಇದೆ. ಎಲ್ಲರದು ಸೀನಿಯರ್ಸ್ದು ಎಲ್ಲರದು ಏಜು ಕ್ರಾಸ್ ಆದಂಗೆ ಆಗಿದೆ. ಹೊಸಬ್ರಿಗಾರು ಒಂದಷ್ಟು ಅವಕಾಶಗಳು ಸಿಗಬೇಕು, ಒಂದಷ್ಟು ನೇಮಕಾತಿಗಳು ಆಗಬೇಕು. ಅದಕ್ಕೇನಾದರೂ ಕ್ರಮಗಳು ತಗೊಳ್ಬೇಕು. ಮತ್ತು ನಮ್ಮ ಸೀನಿಯರ್ಸ್ದು ತುಂಬ ಎತ್ತರದ ಒಂದು ಉದಾತ್ತವಾದ ಒಂದು ಆಲೋಚನೆ ಮೊದಲು ಇದ್ದವ್ರಿಗೆ ಇತ್ತು. ಯಾರು ಸುಬ್ಬಣ್ಣ ಸಾರು, ಹಳೆಬ್ರೇನಿದ್ರು ಅವರಿಗೆ. ಆಮೇಲೆ ಆ ಸೀನಿಯರ್ಸಲ್ಲಿ ಸ್ವಲ್ಪ ಸ್ಥಿತಿವಂತಿಕೆ ಇಲ್ಲದೆ ಇರೋ ರಂಗಕರ್ಮಿಗಳು, NST, ನೀನಾಸಮ್ಮು, ಬೇರೆ ಬೇರೆ ಶಾಲೆಗಳಿಂದ ಓದಿ ಬಂದವರು ಸ್ವಲ್ಪ ಕಷ್ಟಪಟ್ಟಿದ್ದು, ಅವಕಾಶಗಳಿಗಾಗಿ ಪರದಾಡಿದ್ದು ಸ್ವಲ್ಪ ಹಿಂದಿನವ್ರಿಗೂ ಇದೆ. ಮತ್ತು ಅವರಲ್ಲಿ ಕೆಲವೊಂದು ಸಂಘರ್ಷಗಳಾಗಿದ್ದು ಕೂಡ ಇದೇ ಕಾರಣಕ್ಕೆ. ಅವ್ರದ್ದು ಸ್ವಲ್ಪ ಆಮೇಲೆ ಹೊಸಬರು ಹುಡುಗರು ಬರ್ತಾ ಇರೋರಿಗೂ ಅದೇ ಸಮಸ್ಯೆ ಬಾಧಿಸ್ತಾ ಇದೆ. ಇನ್ನು ಕೆಲವರು ಬೆಂಗಳೂರಲ್ಲಿ TV, ಫಿಲಮು, ಬೇರೆ ಬೇರೆ ಕೆಲಸದಲ್ಲಿ ಪೇಪರು ಅಲ್ಲೆಲ್ಲ ಮಾಡ್ತಾಯಿದ್ದಾರೆ. ಇನ್ನು ಜಿಲ್ಲೆಗಳಲ್ಲಿರೋರಿಗೆ ಅಲ್ಲಿರೋ ಕೆಲಸಗಳ ಜೊತೆಗೆ ತಮ್ಮ ಮನೆ ಕೆಲಸ, ವೈಯಕ್ತಿಕ ಕೆಲಸದ ಜೊತೆಗೆ ಸ್ವಲ್ಪ ಕೆಲಸ ಮಾಡ್ಕೊಂಡಿದ್ದಾರೆ. ಆದರೆ ಈ ಮಧ್ಯೆ ಈ ನೌಕರಿ ಅಂತ ಇದ್ದಾಗ ಒಂದು ಉದ್ಯೋಗಕ್ಕೆ ಭದ್ರತೆ ಇರ್ತದೆ. ಸೊ ಅದನ್ನು ವಿರೋಧಿಸಿ ಒಂದು ನಮ್ಮ ಸೀನಿಯರ್ಸಲ್ಲಿ ಒಂದು ಕಾನ್ಸೆಪ್ಟ್ ಇತ್ತು. ಸೊ ಅದು ಸ್ಥಿತಿವಂತರಾಗಿರೋರಿಗೆ ಮಾತಾಡಲಿಕ್ಕೆ, ಹೇಳಲಿಕ್ಕೆ, ಕೇಳಲಿಕ್ಕೆಲ್ಲ ಚೆನ್ನಾಗಿದೆ ಅಂತ ಅನ್ನೋ ಭಾವನೆ ಕೆಲವ್ರದ್ದಿದೆ. ಇನ್ನು ಕೆಲವರು ಅದನ್ನೆಲ್ಲ ಹೇಳ್ತಾನೆ ಸರ್ಕಾರಿ ಅನುದಾನಗಳನ್ನು ತೊಗೊಳ್ಳೋದು, ಸರ್ಕಾರಿ ಸಂಬಳಗಳನ್ನು ತೊಗೊಂಡು ಕೆಲಸ ಮಾಡ್ತಾ ಇರೋದು ಅದು ಕಣ್ಣು ಮುಂದೆನೇ ಇದೆ. ಮತ್ತು ಇವತ್ತಿನ ಈ ಪರಿಸ್ಥಿತಿಯಲ್ಲಿ ಈಗ ಏನು ನೆಕ್ಸ್ಟು
ಥಿಯೇಟ್ರನ್ನ ಓದಿರೋ ಹುಡುಗರ ಭವಿಷ್ಯ ಏನು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಯೋಚನೆ ಮಾಡಲಿಕ್ಕೆ ಇದು ಸಕಾಲ. ಆ ಥರದ್ದು ಥಿಯೇಟ್ರು ಮಾಡಬೇಕಂದ್ರೆ ಈಗ ನಮ್ಮನ್ನು ಬಹಳ ಬಹಿರಂಗವಾಗಿ ಉಗ್ರವಾಗಿ ಬೆಂಬಲಿಸಿದ್ದು ಶ್ರೀ ಪ್ರಸನ್ನ ಸರ್ ಅವರು. ಮತ್ತು ಥಿಯೇಟ್ರಲ್ಲಿ ಕೂಡ ಪ್ರಾಪರಾಗಿ ಅಂದರೆ ಈಗ ಶಿಕ್ಷಕರ ಕೆಲಸ ಕೇಳ್ತಾರೆ, ರಂಗ ಶಿಕ್ಷಕರ ಕೆಲಸ ಕೇಳ್ತಾರೆ ಹುಡುಗರಿಗೆ ಬಹಿರಂಗವಾಗಿ ಬೆಂಬಲಿಸಿದ್ದು ಪ್ರಸನ್ನ ಸರ್. ಆಮೇಲೆ ಸೈದ್ಧಾಂತಿಕವಾಗಿ ಈ ರಂಗಭೂಮಿ ಆಗಲಿ ಬೇರೆ ಎಲ್ಲ ಕಾನ್ಸೆಪ್ಟ್ ಲೋಕಲಲ್ಲಿ ನಾವು ತುಂಬ ಸರಳ ಜೀವನ ಮಾಡಿಕೊಂಡು ಏನೋ ನಮ್ಮ ಉತ್ಪನ್ನ ಮಾಡಿಕೊಂಡು ಯಾವುದೇ ರೀತಿ ಒಂದು ಪ್ರಲೋಭನೆಗೆ ಒಳಗಾಗದೆ ಮಾಡಬೇಕು ಅಂಥೇಳಿ ಒಂದು ಸ್ಟೆಪ್ ತೊಗೊಂಡವ್ರು ಪ್ರಸನ್ನ ಸರ್. ಮತ್ತು ತುಂಬ ಈ ಮುಖ್ಯವಾಹಿನಿಯಲ್ಲಿರ್ತಕ್ಕಂಥ ಎಲ್ಲರ ಜೊತೆನೂ ಜಗಳ ಮಾಡಿಕೊಂಡು ಸ್ವಲ್ಪ ಮುನಿಸ್ಕೊಂಡು ಬೇರೆಯವರಿಂದ ಸ್ವಲ್ಪ ಇದಾಗಿ ಬಂದವರು ಪ್ರಸನ್ನ ಸರ್. ಮತ್ತು ಉಳಿದವ್ರ ಬಗ್ಗೆ ಹೇಳೋದೇನು, ಉಳಿದವರೆಲ್ಲ ಗ್ರ್ಯಾಂಟ್ಸು ತೊಗೊಂಡು ಕೆಲಸ ಮಾಡ್ತಾರೆ ಇದ್ದಾರೆ. ಹೆಚ್ಚಿನವ್ರು ಬೆಂಗಳೂರಿಗೆ ಹೋಗಿ ಅಲ್ಲಿ ಸೆಟ್ಲ್ ಆಗ್ತಾಯಿದ್ದಾರೆ. ಇನ್ಯಾರು ಜಿಲ್ಲೆಗಳಲ್ಲಿ ಹಳ್ಳಿಗಳಲ್ಲಿ ಯಾರೂ ಇಲ್ಲ. ಅದು ಈ ಮಧ್ಯೆ ತುಂಬ ಸರಳ ಒಂದು ಜೀವನ, ಉದಾತ್ತ ಚಿಂತನ ಅನ್ನೋ ಥರ ನಮ್ಮ ರಘುನಂದನ್ ಸರ್ ಅವರು ಎಲ್ಲಿ ಹೋದರೂ ತುಂಬ 500 ರೂಪಾಯಿ ಕೊಟ್ಟು ಒಂದು ನಾಟಕ ಮಾಡಿಸಿದ್ರು ಓಕೆ, 50,000 ಕೊಟ್ಟರು ಓಕೆ, ಅವರು ಮೊದಲಿಂದ ಇದ್ದಾರೆ. ಅವರು ಅದನ್ನೇ ಇನ್ನೂ ಕಾಯ್ಕೊಂಡು ಬರ್ತಾಯಿದ್ದಾರೆ. ಸೊ ಅವರು ಇದ್ದಾರೆ. ಮತ್ತು ನೀನಾಸಂಬೇನ ಅಂಥ ಒಂದು ಆರ್ಥಿಕ ಇದ್ರದ್ದು ಆಸೆ ಆಕಾಂಕ್ಷೆಯನ್ನು ಇಟ್ಕೊಂಡಿರೋ ಸಂಸ್ಥೆ ಏನಲ್ಲ. ಆದರೆ ಅವ್ರದ್ದು ಆಲೋಚನೆ ಐಡಿಯಾಲಜಿ ಏನಿದೆ ಅದು ಸ್ವಲ್ಪ ಮರುಪರಿಶೀಲನೆ ಮಾಡ್ಕೊಳ್ಬೇಕು ಈ ಸಮಯದಲ್ಲಿ. ಒಂದು ಸರಿ ಮಂಜು ಕೊಡಗು ಸರ್ ಅವರು ಹೇಳಿದರು, ಇಲ್ಲ ಇಲ್ಲಿ ಬರೋರಿಗೆ ಸ್ವಲ್ಪ ಈಗ ಶಿಕ್ಷಕರು ಈ ಥರದ್ದು ಏನಾದ್ರು ಇದ್ದರೆ ಸ್ವಲ್ಪ ಏನೋ ಆಸರೆ ಆಗ್ತದೆ ಅಂತ ಹೇಳಿದರು ನನ್ನ ಹತ್ರನೇ ಪರ್ಸ್ನಲಾಗಿ. ಈಗ ಮತ್ತೆ ಒಂದು ನೇಮಕಾತಿ ಪಾಸ್ ಆಗ್ತಾಯಿದೆ, ದೊಡ್ಡ ನೇಮಕಾತಿ. ಅದರಲ್ಲಿ ನಮ್ಮದು ಸ್ಪೆಷಲ್ ಟೀಚರ್ದು ಬೇರೆ ಎಲ್ಲ ಇದೆ. ಈಗ ಮತ್ತೇನಿಲ್ಲ, ಬೇರೆ ಹುಡುಗರಿಗೆ ಕೆಲಸ ಮಾಡಲಿಕ್ಕೆ ಈ ಇಂಟರ್ನೆಟ್ಟು ಮೀಡಿಯಾ ಎಲ್ಲ ಫಾಸ್ಟ್ ಆಗಿರೋದ್ರಿಂದ ಅಲ್ಲೂ ಒಂದು ಸಮಸ್ಯೆ. ಮೊದಲಿನಷ್ಟು ಶಾಲಾ ಕಾಲೇಜುಗಳಲ್ಲಿ ಕೂಡ ಆದ್ಯತೆಗಳು ಮೇನು ಸ್ಟ್ರೀಮ್ ಸಬ್ಜೆಕ್ಟ್ ಬಿಟ್ಟು ಬೆಂಗಳೂರಲ್ಲಿ ಸ್ವಲ್ಪ ಚೆನ್ನಾಗಿದೆ. ಅದು ಬೇರೆ ಜಿಲ್ಲೆಗಳಲ್ಲಿ ಇದೆ, ಆದರೆ ಬಹಳ ಕಡಿಮೆ. ಅದು ಒಂದು ಸರಿಯಾದ ವ್ಯವಸ್ಥೆ ಒಂದು ಕಡೆ ಆಗಿಬಿಟ್ರೆ ಏನಾರು ಆಗ್ಬೋದು. ಬಟ್ ಈಗ ರಂಗ ಶಿಕ್ಷಕರ ಅಂತಲ್ಲ, ರಂಗ ಪದವೀಧರರ ಈಗ ಕೆಲಸ ಕಾರ್ಯಗಳು ಭವಿಷ್ಯದ ಬಗ್ಗೆ ಹಿನ್ನೋಟ ಮುನ್ನೋಟ ಎಲ್ಲ ಆಲೋಚನೆ ಮಾಡಲಿಕ್ಕೆ ಅದು ಸಕಾಲ. ಅಂಥದ್ದೊಂದು ಕೆಲಸ ಆಗಲಿ, ಅಥವಾ ಈ ಥರ ಕೆಲಸ ಮಾಡಿ ಅಂತ ಯಾರು ಬುದ್ಧಿಜೀವಿಗಳು ಗೈಡ್ ಮಾಡೋಂಗಾದರೆ. ಹಿಂದಿನ ಐಡಿಯಾಲಜಿ ನಮ್ಗೆ ಗೊತ್ತಿದೆ, ಇವತ್ತಿನ ಇದಕ್ಕೆ ಯಾರು ಹೇಳೋಂಗಾದರೆ ಅದು ಒಳ್ಳೇದಂತ ಅನ್ನಿಸ್ತದೆ. ಏನಾದ್ರು ಮಾತಾಡಬೇಕು. ಯಾಕಂದರೆ ಸರ್ಕಾರಿ ವ್ಯವಸ್ಥೆ ಅಂದಮೇಲೆ ನಮ್ಮ ಸೀನಿಯರ್ಸ್ಗೆ ಅಷ್ಟು ಒಳ್ಳೆಯ ಅಭಿಪ್ರಾಯ ಇಲ್ಲ. ಆಮೇಲೆ ಸರ್ಕಾರದವ್ರು ಮಾಡ್ತಾ ಇರೋದು ಹಾಗೆ ಇದೆ. ಮತ್ತು ಅವರಿಗೆ ಪರ್ಯಾಯವಾಗಿ ನಾವು ಏನಾದ್ರು ಮಾಡಬೇಕಂದ್ರೆ ಇಬ್ಬರಿಂದ ಕಷ್ಟ ಆಗ್ಬೋದು. ಒಂದು ಟೀಮ್ ಆಗಿ ನಾವು ಏನು ಸಪ್ರೇಟಾಗಿ ಏನಾರು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಯೋಚನೆ ಮಾಡಬೇಕು. ಈಗ ಎಲ್ಲರೂ ಹೋಗಿ ಬೆಂಗಳೂರಲ್ಲಿ ಅಲ್ಲಲ್ಲಿ ತುಂಬ ಜಾಣತನದಿಂದ ಬೆಂಗಳೂರು ಸಿಟಿಗೆ ಸೆಟ್ಲಾಗಿ ಎಲ್ಲರೂ ಇದು ಮಾಡ್ತಾಯಿದ್ದಾರೆ. ಅಂಥವರಲ್ಲಿ ಮತ್ತೀಗ ಯಾರಿಗೂ ಏನು ನೋವು ಮಾಡೋ ಉದ್ದೇಶ ನಮಗೇನಿಲ್ಲ. ಆದರೆ ಈ ಸಂದರ್ಭದಲ್ಲಿ ಇದ್ರ ಬಗ್ಗೆ ಬಾಯಿ ಬಿಚ್ಚಿ ಏನಾರು ಮಾತಾಡ್ರಿ, ಏನಾರು ಕ್ರಮ ತೊಗೊಳ್ರಿ. ನಮಗೇನು ಅಲ್ಲೇ ಹೋಗಬೇಕು ಸರ್ಕಾರದವ್ರ ಹತ್ರನೇ ಅಂತ ಏನಿಲ್ಲ. ಹೊರಗಡೆ ನಿದ್ದು ಏನಾರು ಒಂದು ಟೀಮ್ ಮಾಡಿಕೊಂಡು ಏನಾರು ವರ್ಕ್ ಮಾಡಲಿಕ್ಕೆ ಆಗ್ತದೆ ನೋಡಿ, ಅವಕಾಶ ಕೊಡಿಸ್ಲಿಕ್ಕೆ ಸಾಧ್ಯ ಆದರೆ ಮಾಡಿ. ಈಗಿರೋರು ಒಳ್ಳೆಯ ಶಿಕ್ಷಕರು ತುಂಬ ಒಳ್ಳೆಯ ಕೆಲಸನೇ ಮಾಡ್ತಾಯಿದ್ದಾರೆ. ಈಗ ಅಶೋಕ್ ಆಗ್ಬೋದು, ಸಂತೋಷ್, ಸುಮಾರು ಜನ 40 ಜನ ಶಿಕ್ಷಕರು ತುಂಬ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ರಾಘವೇಂದ್ರ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಇದ್ದಾರೆ. ಸ್ವಲ್ಪ ಅವರಿಗೆ ಒಂದು ಶಕ್ತಿ ಬಂದುಬಿಟ್ರೆ ಫುಲ್ ಟೈಮ್ ಆಗಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದ್ರ ಬಗ್ಗೆ ಎಲ್ಲರೂ ಮಾತಾಡ್ರಿ, ಏನಾರು ಮಾಡಿರಿ.
ಶಿಕ್ಷಕರ ನೇಮಕಾತಿ ಬಗ್ಗೆ ಏನಾದ್ರು ಒಂದು ಸ್ಟೆಪ್ ತೊಗೊಳ್ರಿ. ಬೇಡ ಶಿಕ್ಷಕರದ್ದು ಬೇಡ, ನಾವು ಸಪ್ರೇಟಾಗಿ ನಮ್ಮದು ಐಡಿಯಾಲಜಿಕಲ್ ಆಗಿ ಏನಾದ್ರು ಮಾಡೋಣ ಅಂದರೆ ಅದಕ್ಕೊಂದು ಏನಾದ್ರು ಸ್ವಲ್ಪ ಒಂದು ಟೀಮ್ ಮಾಡಿ ಒಂದು ಗೈಡೆನ್ಸ್ ಮಾಡಿರಿ. ಅದೊಂದು ಕೆಲಸ ಆಗಲಿ ಇದೇ ಸಂದರ್ಭದಲ್ಲಿ, ಇದೇ ನೆಪದಲ್ಲಿ ಅಂತ ಎಲ್ಲ ಹಿರಿಯರಿಗೂ ಕಿರಿಯರಿಗೂ ಮನವಿ ಮಾಡಿ ಈ ವಿಡಿಯೋವನ್ನು ಇಲ್ಲಿಗೆ ವಿರಾಮ ಮಾಡ್ತಾಯಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಕ್ಕೋಣ. ನಿಮ್ಮ ಅಭಿಪ್ರಾಯನ ಏನಪ್ಪ ಅಂದರೆ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ಕೊಂಡು ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.